ನಾನು ನಾಮಪತ್ರ ತೆಗೆದುಕೊಂಡು ಹೋಗಿ ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಮತ್ತು ಅದರ ಪ್ರಕಾರ ಸ್ವೀಕೃತ ಪತ್ರವನ್ನು ತಗೊಂಡು ವಾಪಸ್ ಬಂದಿದ್ದೇನೆ. ಇನ್ನು ಮುಂದೆ ಪ್ರಕ್ರಿಯೆ 1 ಗಂಟೆಗೆ ಪ್ರಕ್ರಿಯೆ ಚಾಲು ಆಗ್ತದೆ. ಆಮೇಲೆ ಏನಾಗ್ತದೆ ನೋಡಬೇಕು ಭವಿಷ್ಯ. ರಿಸಲ್ಟ್ ತಾರೀಕು 29ರಂದು ರಿಸಲ್ಟ್ ಆಗ್ತದೆ. ಅಲ್ಲಿವರೆಗೆ ಹೈಕೋರ್ಟ್ ರಿಸಲ್ಟನ್ನು ಅನೌನ್ಸ್ ಮಾಡಬಾರ್ದು ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಅದರ ಪ್ರಕಾರ 29ನೇ ತಾರೀಕಿಗೆ ರಿಸಲ್ಟ್ ಹೊರಬರ್ತದೆ. ಅಶೋಕ್ ನಾಮನ್, ಮಹಾನಗರ ಪಾಲಿಕೆ ಸದಸ್ಯರು, ವಾರ್ಡ್ ನಂಬರ್ 8. ರಫೀಕ್ ಅಹಮದ್ ಖಾನೆ, ವಾರ್ಡ್ ನಂಬರ್ 24ದ ಮೆಂಬರ್ ಇದ್ದೀನಿ ನಾನು. ಈಗ ಉಪಮೇಯರ್ ಸ್ಥಾನಕ್ಕೆ ನಾನು ನಾಮಿನೇಷನ್ ಕೊಟ್ಟು ಬಂದಿದ್ದೀನಿ. ನಾವು ಅಭಿವೃದ್ಧಿ ದೃಷ್ಟಿಯಿಂದ ನಾವು ಕಾಂಗ್ರೆಸ್ಕನ್ನ ಎಲ್ಲ ಇದ್ ಮಾಡಕತ್ತೀವಿ. ಬಿಜೆಪಿ ಅವರು ನಮಗ ಆಮಿಷ ಒಡ್ಡಿದಾರ, ನೀವು ಬರ್ರಿ ನಮ್ ಕಡೆ, ನೀವು ಏನ್ ಹೇಳ್ತೀರಿ ಅದನ್ನೆಲ್ಲ ಇದ್ ಮಾಡ್ತೀವಿ. ಕರೆ ನಮ್ಗ ನಮ್ಮ ವಾರ್ಡಿನ ಅಭಿವೃದ್ಧಿ ಒಂದ್ ಬಿಟ್ರೆ ಮತ್ತೆ ಬೇರೆ ಏನು ಇದನ್ನಿಲ್ಲ, ಉದ್ದೇಶ ಯಾವ್ದು ಇದನ್ನಿಲ್ಲ. ಅದಕ್ಕೆ ನಾನು ಈಗ ಕಾಂಗ್ರೆಸ್ ವತಿಯಿಂದ ನಾನು ಉಪಮೇಯರ್ಕ ಸ್ಥಾನಕ್ಕ ನಾಮಿನೇಷನ್ ಕೊಟ್ಟು ಬಂದಿದ್ದೀನಿ. ದೇವರದ್ದು ಆಶೀರ್ವಾದದಿಂದ ಎಲ್ಲ ಒಳ್ಳೇದಾದ್ರೆ ಸಾಕು, ನಿಮ್ದೆಲ್ಲ ದವಾ ಇರ್ಲಿ. ಓಕೆ, ಥ್ಯಾಂಕ್ ಯು. जुड़े रहिएगा आपके अपने चैनल बीजापुर समय के साथ।